ಸದ್ಭಕ್ತರ ಆಲಯವಾಯಿತು, ದುಷ್ಟರ ಹನನವಾಯಿತು. ಅವನನ್ನ ಗ್ರಜ ಎಂಬುದು ಸತ್ಯ. ಆದರೆ ಲೋಕಕಂಟಕನಾದ ರಾವಣನ ವಧೆಯನ್ನ ಮುಗಿಸಿ ನೀವು ನಿಮ್ಮ ಸದ್ಭಕ್ತನಾದ ಈ ವಿಭೀಷಣನಿಗೆ ಲಂಕೆಯ ಪಟ್ಟವನ್ನ ಕಟ್ಟಿತು. ಅದರ ದ್ಯೋತಕವಾಗಿ ಇದೋ ತಮ್ಮ ಅಡಿಗಳಲ್ಲಿ ನನ್ನ ಮುಡಿಯನ್ನ ಚಾಚಿದ್ದಷ್ಟೇ ಅಲ್ಲದೆ ಕನಕ ಆಭರಣಾದಿಗಳನ್ನ ತಮ್ಮ ಅಡಿಯಲ್ಲಿ ಧಾರೆಯಾಗಿ ಇರಿಸಿದ್ದೇನೆ, ಅರ್ಪಿಸಿದ್ದೇನೆ, ಒಪ್ಪಿಸಿಕೊಳ್ಳಬೇಕು. ವಿಭೀಷಣ, ಇದೆಲ್ಲ ಯಾಕೋ ನನಗೆ? ವನವಾಸ ವ್ರತಿ ನಾನು ನನಗೆ ವನವಾಸ ವ್ರತಿ ನಾನು ನನಗೆ ಧ್ಯೇಯವನ್ನೇ ನನ್ನ ಧ್ಯೇಯವನ್ನಾಗಿ ಇರಿಸಿಕೊಂಡೆನು. ಆ ಕಾಲಕ್ಕೆ ಲೋಕ ಕಲ್ಯಾಣವೇ ಪ್ರಮುಖವಾಗಿ ಕಾಣುತ್ತದೆ. ಈ ರತ್ನಗಳಿಗೆ, ಕನಕಗಳಿಗೆ ನನ್ನ ಯೋಚನೆ ಇದ್ದದಲ್ಲ ವಿಭೀಷಣ. ಲೋಕದ ಕಲ್ಯಾಣವಾಗಬೇಕು, ಈ ನೆಲದಲ್ಲಿ ಧರ್ಮದ ಪ್ರತಿಷ್ಠಾಪನೆಯಾಗಬೇಕು ಎನ್ನುವ ನೆಲೆಯಲ್ಲಿ ರಾವಣನನ್ನು ವಧಿಸಿದವನು ನಾನಿದ್ದೇನೆ. ಈಗ ನೋಡಿದರೆ ಲೋಕದ ಒಳಿತನ್ನು ಅಪೇಕ್ಷಿಸುತ್ತಾ ಏನನ್ನು ಮಾಡುವ ಈ ರಾಮ ಅನ್ನುವ ಹೆಸರನ್ನು ಉಳಿಸಬೇಕು ಅನ್ನುವುದು ನನ್ನ ಯೋಚನೆಯಲ್ಲಿರುವಂಥದ್ದು. ಅದಲ್ಲ ಅಂತಾದರೆ ನಮ್ಮ ಕುಲಕ್ಕೆ ಇರುವಂತಹ ಹೆಮ್ಮೆಯನ್ನು ಒಂದಿಟ್ಟು ಹೆಚ್ಚಿಸಬೇಕು ಅನ್ನುವುದು ನನ್ನ ಧ್ಯೇಯ. ಅದು ಆಗಲಿಲ್ಲವೋ ಲೋಕದಲ್ಲಿ ಅನಾಚಾರವಾಗದಂತೆ ನೋಡಿಕೊಳ್ಳಬೇಕು ಅನ್ನುವುದು ನನ್ನ ಧ್ಯೇಯ. ಹೀಗಿರುವಾಗ ಈ ಲಂಕೆಯನ್ನು ನೀನೇ ಆಳಬೇಕು. ಧರ್ಮ ಗುಣಾಢ್ಯನಾಗಿ ಇಲ್ಲಿ ಧರ್ಮದ ನೆಲವನ್ನು ಸ್ಥಾಪಿಸುವಲ್ಲಿ ನಿನ್ನ ಆಡಳಿತ ನಾಂದಿಯಾಗಬೇಕು. ಇಷ್ಟನ್ನು ಹೇಳುವಷ್ಟರಲ್ಲಿ ವಾನರ ವೀರರನ್ನು ಒಳಗೊಂಡ ಕಪಿ ಸಮೂಹ ಸೀತಾದೇವಿಗಾಗಿ ಹಪಹಪಿಸ್ತಾನೆ ನಿಂತಿದೆ. ಇನ್ನು ಮುಂದೆ ಏನಾಗ್ತದೋ ಕಾದು ನೋಡಬೇಕಷ್ಟೇ. ಕಾದು ಸುನೀತ ವಿಖ್ಯಾತೆಯು ಸೀತೆ ಭೂಜಾತೆ ಸುನೀತ ವಿಖ್ಯಾತೆಯು ಸಾತಿಶಯದ ಲಜ್ಜೆಯಿಂದ ಸಾತಿಶಯದ ಲಜ್ಜೆಯಿಂದ
ಯಾವುದು ಸರ್ವ ವಿದಿತವಾದಂತಹ ಹೆಣ್ಣಿಗೆ ಬದುಕಿನಲ್ಲಿ ಸಂತೋಷದ ಕ್ಷಣ ಯಾವುದು ಅಂತ ಕೇಳಿದ್ರೆ ಅದು ಗಂಡನನ್ನ ಕಾಣುವಾಗ. ಹೆಣ್ಣಾದವಳು ತನ್ನ ಬದುಕಿನಲ್ಲಿ ಸರ್ವ ವಿಧವಾದಂತಹ ಸುಖವನ್ನ ಕಾಣುವುದು ಎಲ್ಲಿ ಅಂತ ಕೇಳಿದ್ರೆ ತನ್ನ ಗಂಡನ. ಸುಖವೋ ದುಃಖವೋ ಅಥವಾ ಯಾವುದೇ ರೀತಿಯಾದಂತಹ ಭಾವನೆಯೋ ಅದೆಲ್ಲವೂ ಸಹಿತ ಗಂಡನೊಟ್ಟಿಗೆ ಹೆಂಡತಿಯೊಟ್ಟಿಗೆ ಗಂಡ. ಹೀಗೆ ಒಂದು ವಿಧವಾದಂತಹ ಹಾಲು ಸಕ್ಕರೆಯ ಜೀವನವನ್ನ ಕಾಣುವಾಗ ಮಾತ್ರ ಬದುಕೆನ್ನುವುದು ಹಸನಾಗಿರ್ತದೆ. ಎಷ್ಟು ದಿನವಾಯಿತು ನಾನು ರಾಘವನನ್ನ ಕಂಡು. ಆ ಒಂದು ಕೆಲವು ದಿನಗಳ ಹಿಂದೆ ಇದೇ ಅಶೋಕಾವನದಲ್ಲಿ ಕುಳಿತು ರಾಮ ಎಂದಿಗೈತಃ ಎನ್ನುವುದಾಗಿ ನಾನು ನನ್ನಷ್ಟಕ್ಕೆ ನಾನು ಅಳುತ್ತಾ ಕುಳಿತಿದಂತಹ ಕಾಲದಲ್ಲಿ ಹನುಮನೇ ಬಂದು ತಿಳಿಯದಂತಹ ಆತ ನನ್ನನ್ನ ಕಂಡು ನನ್ನಲ್ಲಾಡಿದಂತಹ ಮಾತು, ಅಮ್ಮ ಜಾನಕಿ, ರಾಮನೇ ನನ್ನನ್ನ ಕಳುಹಿದಂತಹ ರಾಮ ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಹೇಳಿದ್ದಾನೆ. ನಿಮಗೊಂದು ಭರವಸೆಯ ಮಾತನ್ನ ಆಡಿ ಕಳುಹಿದ್ದಾನೆ. ಇನ್ನು 1 ತಿಂಗಳ ಅವಧಿಯಲ್ಲಿ ರಾವಣಾದಿ ಖಳರನ್ನ ಕೊಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ ಎನ್ನುವಂತಹ ಭರವಸೆಯನ್ನ ಹನುಮ ನನಗಿತ್ತ. ಆ ಕಾಲಕ್ಕೆ ನಾನು ರಾಮ ಎಂದಿಗೈತಃ ಎನ್ನುವಂತಹ ಕುತೂಹಲಿಗಳಾಗಿ ಕಾಯುತ್ತಾ ರಾಮಧ್ಯಾನದಲ್ಲೇ ನಿರತಳಾಗಿ ಹೋಗಿಬಿಟ್ಟೆ. ಕಾಲ ಎಷ್ಟು ಕಳೆಯಿತೋ ಗೊತ್ತಾಗಲಿಲ್ಲ. ಒಂದೊಂದು ಕ್ಷಣವೂ ಸಹಿತ ನನ್ನ ಪಾಲಿಗೆ ಯುಗವಾಗಿ ಹೋಯಿತು ರಾಮಾಯಣದ ಜೀವನ. ಇಂದು ನನಗೆ ಬಂದಂತಹ ಸುದ್ದಿ ಮತ್ತದೇ ಹನುಮ ಬಂದು, ಅಮ್ಮ ನಿಮಗೊಂದು ಸಂತೋಷದ ಸುದ್ದಿಯನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ರಾವಣಾದಿ ಖಳರ ಅಳಿವಾಗಿ ಹೋಯಿತು. ಶ್ರೀರಾಮಚಂದ್ರ ಅವರೆಲ್ಲರನ್ನೂ ಸಹಿತ ಸರ್ವ ದಮನ ಮಾಡಿ ನಿಮ್ಮನ್ನು ಕಾಣುವುದಕ್ಕಾಗಿ ಆತುರದಿಂದ ಕೂತಿದ್ದಾನೆ ಅಂತ ಹನುಮ ಹೇಳಿದಂತಹ ಮಾತನ್ನ ಕೇಳಿ ಎಷ್ಟು ಸಂತೋಷ ಪಟ್ಟೆ ನಾನು. ಆಹಾ, ಇದೆಲ್ಲವೇ ಸಂತೋಷ ಅಂತ ಹೇಳಿದ್ರೆ, ಇದೆಲ್ಲವೇ ಸುಖ ಅಂತ ಹೇಳಿದ್ರೆ, ರಾಮನೆಂದರೆ ಸುಖ. ಇನ್ನು ರಾಮನ ಹತ್ತಿರವಾಗಿ ಇರುವಂತಹ ಆ ಕ್ಷಣಗಳು ಮತ್ತೆಷ್ಟು ಸುಖ ನನಗೆ. ಇನ್ನು ತಡ ಮಾಡುವುದಲ್ಲ ಅಂತ ಹೊರಟೆ. ಅಗೋ ಬಂದವಲ್ಲ ಸರಣೆ ಬಂದು ನನ್ನಲ್ಲಾಡಿದಂತಹ ಮಾತು, ಅಮ್ಮ ಬಹಳ ದಿನಗಳ ನಂತರ ನಿಮ್ಮ ಯಜಮಾನರನ್ನ ಕಾಣುವುದಕ್ಕೆ ಹೋಗುತ್ತಾ ಇದ್ದೀರಿ. ಹೀಗೆ ಹೋಗುವುದು ಸರಿಯೋ? ತಾವು ಸರ್ವಾಭರಣ ಭೂಷಿತಳಾಗಬೇಕು, ಅಂದಣವನ್ನ ಏರಬೇಕು ಅಂತೆಲ್ಲ ನನಗೆ ಆಡಿದರು. ಅವಳಾಡಿದಂತಹ ಮಾತಿನಲ್ಲಿ ಸರ್ವ ಸಮಂಜಸವೇ ಆದರೂ ಸಹಿತ ನಾನು ಅದನ್ನು ಒಪ್ಪಲಿಲ್ಲ. ಯಾಕೆ? ರಾಮನೇ ಅಲ್ವೇ ನನಗೆ ಸರ್ವಾಭರಣ. ರಾಮನಿಲ್ಲದ ದಿನಗಳೇ ನನಗೆ ಆ ಮರಣದಂತಹ ಅನುಭವವನ್ನ ಕೊಡುತ್ತದೆ. ಮತ್ತಿನ್ನು ರಾಮನನ್ನ ಕಾಣುವುದಕ್ಕೆ ಹೋಗಬೇಕು ಅಂತ ಆದಾಗ ಮತ್ತಿನ್ಯಾವ ಆಭರಣ ನನಗೆ ಬೇಕು ಸ್ವಾಮಿ? ಯಾವ ಅಂದಣದ ಅವಶ್ಯಕತೆ ನನಗಿದೆ? ಅಂದಣದಲ್ಲಿ ಹೋದರೆ ತಡವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ನಡೆದು ಅಗೋ ರಾಮನ್ನ ತುಸು ದೂರದಲ್ಲಿ ಕಾಣ್ತಾ ಇದ್ದೇನೆ. ತುಸು ದೂರದಲ್ಲಿ ನಿಂತು ದಣಿಯುವುದಲ್ಲ, ಸ್ವಲ್ಪ ಹತ್ತಿರ ಹೋಗ್ತೇನೆ. ಒಮ್ಮೆ ನೋಡಿದ್ರೆ ಸೀತೆ ಇತ್ತ ಬರುತ್ತಿರುವುದು ಕಾಣ್ತಾ ಇದೆ. ವಾನರರೆಲ್ಲ ಗದ್ದಲವನ್ನು ಎಬ್ಬಿಸಿದ ಕಾರಣ ವಿಭೀಷಣ ಅವರಿಗೆ ಘಾಸಿ ಮಾಡಲು ಮುಂದಾದ. ಕೂಡದು ಯಾವ ಕಾಲಕ್ಕೂ ಕೂಡದು. ತಮ್ಮ ಜೀವದ ಸತ್ವವನ್ನೇ ಸೀತೆಯನ್ನು ಪಡೆಯುವುದಕ್ಕಾಗಿ ರಾಮನ ಸೇವೆಗಾಗಿ ಇಟ್ಟ ಈ ಜೀವಿಗಳಿಗೆ ಕಷ್ಟ ಎಂದೂ ಬರಕೂಡದು. ಯುದ್ಧವು ಮುಗಿದ ನಂತರದಲ್ಲಿಯೂ ಇವರಿಗೆ ನೆನಪಾದದ್ದು ಸೀತೆಯೇ. ಅವರ ಕಾರ್ಯವೇ ಅವರಿಗೆ ನೆನಪಾದದ್ದು, ಅವರ ಧರ್ಮ ಮಾರ್ಗವೇ ನೆನಪಾದದ್ದು. ಇದೊಂದು ಪಾಠ ಆಗಬೇಕು ಲೋಕಕ್ಕೆ. ಇಷ್ಟ ಆಯ್ತಲ್ಲ, ವಿಭೀಷಣನನ್ನು ನಿಲ್ಲಿಸಿದ್ದೇನೆ, ಸೀತೆಗೆ ಮಾತಿದ್ರೆ ಬರಲಿ ನೋಡುವ ನನ್ನನ್ನು. ಸ್ವಾಮಿ ವಂದಿಸಿಕೊಂಡೆ. ಸಂದುಗ ನಿನ್ನಿಷ್ಟದಂತ
ಈಕ್ಷಿಸದೆ ಮುಂದೆ ನಿಮ್ಮನ ಬಂದ ತೆರದಲ್ಲಿ ಬದುಕು ಸಾಗೆಂದು ನನ್ನ ಹೆಸರಿಗೆ ಅಂಟಿದ ಅಪಕೀರ್ತಿಯನ್ನು ತೊಲಗಿಸುವ ಸಲುವಾಗಿ ಅಲ್ಲ, ಕುಲಕ್ಕೆ ಅಂಟಬಹುದಾದ ಅಪಕೀರ್ತಿಯನ್ನು ತೊಲಗಿಸುವ ಸಲುವಾಗಿ, ಅದೂ ಅಲ್ಲ ಲೋಕದ ಅನಾಚಾರವನ್ನು ನಿಲ್ಲಿಸುವ ಸಲುವಾಗಿ ಈ ಖಳನ ಮರ್ಧನ ಆಗಿದೆ. ನಿನ್ನ ಇಷ್ಟಕ್ಕೆ ಅನುಗುಣವಾದಂತಹ ಕ್ರಿಯೆಗಳನ್ನು ನಾನು ಮಾಡಿ ಮುಗಿಸಿದ್ದೇನೆ. ಸರಿ ಜನಕ ರಾಜಸುತೆ, ಸ್ವಾಮಿ. ಪ್ರಾಯಶಃ ಇಷ್ಟು ಕಾಲ ನೀನು ಇದ್ದದ್ದು ಸುಖದಲ್ಲಿ ಅಂತ ಭಾವಿಸಿ, ಸೂರ್ಯ ಉದಿಸುವ ಕಾಲಕ್ಕೆ ಬೆಳಕು ಭೂಮಿಯ ಪಾಲಿಗಾಗುತ್ತದೆ. ಕೆಲವೊಮ್ಮೆ ಸೆಖೆಯಾಗಬೇಕು, ಕೆಲವೊಮ್ಮೆ ಶಾಖ ಮುಟ್ಟಬೇಕು. ಈ ಕಾಲದವರೆಗೆ ನಿನಗೆ ಅನ್ನ ಪಾನಗಳ ಕೊರತೆ ಇರಲಿಲ್ಲವೇನು? ಆದರೆ ಇನ್ನು ಮುಂದೆ ಹಾಗಲ್ಲವಲ್ಲ. ನನಗೂ ತಿಂದ ಅನ್ನ ಇಳಿಯುವುದಿಲ್ಲ, ಪ್ರಾಯಶಃ ನಿನಗೆ ತಿನ್ನಲಿಕ್ಕೆ ಆಗುವುದಿಲ್ಲವೇನು? ಕಾರಣ ದಶರಥನ ಮಗನಾದ ಈ ಶ್ರೀರಾಮ ನಿನ್ನನ್ನು ಸ್ವೀಕರಿಸಲಾರ, ಮತ್ತೆ ಹೆಂಡತಿಯಾಗಿ ನಿನ್ನನ್ನು ಕಾಣಲಾರ. ರಾಮ, ಯಾವ ಲೋಕದ ಆಚಾರವನ್ನು, ಯಾವ ಕುಲದ ಆಚಾರವನ್ನು ನಾನು ನಡೆಸಿ ಬಂದೆನು, ಅದೇ ಕುಲದ ಆಚಾರಕ್ಕೆ ಅನುಸರಿಸಿ ನೋಡಿದ್ರೆ ಪರಪುರುಷನಿಂದ ಅಪಹರಿಸಲ್ಪಟ್ಟ ಸ್ತ್ರೀಯನ್ನು ಮುಂದೆ ಪಟ್ಟಾಭಿಷಿಕ್ತನಾಗಲಿಕ್ಕಿದ್ದ ಈ ರಾಮ ಸ್ವೀಕರಿಸಲಾರ. ರಾಮ, ಸ್ವೀಕರಿಸಲಾರ. ರಾಮ, ಸ್ವೀಕರಿಸಲಾರ. ರಾಮ, ರಾಮ. ಹಿಡಿದು ಬಂದೆ ವನವಾಸದೆ ಯಾರನ್ನ ಕೇಳ್ತಾ ಇದ್ದೇವೆ? ಹಿಡಿದು ಬಂದೆ ವನವಾಸದೆ ನಾನು ಬಂದನಲ್ಲ, ನಿನ್ನ ಹಿಂದೆ ನಿಂದೆ ರಾಮ, ರಾಮ. ಕಣ್ಣು ತಪ್ಪಿಸಿ ಕಳನನ್ನ ವಂಚಿಸಿ ತಂದ ರಾವಣ, ತಪ್ಪಿಸಿ ಕಳನನ್ನ ವಂಚಿಸಿ ತಂದ ಸ್ವಾಮಿ. ಹೆಣ್ಣಾಗಿ ಹುಟ್ಟಿದುದೇ ತಪ್ಪಾದುದೇ ತಪ್ಪೆ ಹೇಳಿ ಸ್ವಾಮಿ. ಹೆಣ್ಣಾಗಿ ಹುಟ್ಟಿದುದೇ ತಪ್ಪಾದುದೇ ಇದುವೇ ತಪ್ಪಾದುದೇ ತಪ್ಪಾಯಿತೆ, ತಪ್ಪಾಯಿತೆ. ರಾಮ ಕಣ್ಣು ತಪ್ಪಿಸಿ ಕಡನೆನ್ನ ವಂಚಿಸಿ ತಂದ ಹೆಣ್ಣಾಗಿ ಹುಟ್ಟಿದುದೇ ತಲಪಾದುದೇ ಸ್ವಾಮಿ, ಸ್ವಾಮಿ, ಸ್ವಾಮಿ. ರಾಮಚಂದ್ರ, ಯಾರ ಮಾತನ್ನ ಕೇಳ್ತಾ ಇದ್ದೇನೆ? ಇದು ಕನಸು ಅಲ್ಲ, ಇದು ನನಸು. ನಾನು ನಿಂತದ್ದು ಲಂಕೆಯಲ್ಲೋ ಅಲ್ಲ, ನಾನು ಇನ್ನೆಲ್ಲಿ ನಿಂತಿದ್ದೇನೆ ಎನ್ನುವುದೇ ನನಗೆ ಅರ್ಥವಾಗದಲ್ಲ. ಎಂತಹ ಮಾತು, ಯಾರಿಂದ ಈ ಮಾತು? ಅಲ್ಲ, ಈ ಮಾತಾಡಿದ ರಾಮನಲ್ಲ, ಅಲ್ಲ, ಈ ರಾಮನಾಡಿದಂತಹ ಮಾತಲ್ಲಿ ಬೇರೆ ಏನೋ ಅರ್ಥ ಉಂಟು, ಬೇರೆ ಏನೋ ಅರ್ಥ ಉಂಟು. ಅದಲ್ಲ ಅಂತಾದ್ರೆ ರಾಮ ಆಡಿದ್ದೇನು ನಿನ್ನ ಮನ ಬಂದ ತೆರದಲ್ಲಿ ತೆರಳು ಎನ್ನುವುದಾಗಿ ಹೇಳಿಬಿಟ್ಟನಲ್ಲ. ಅಲ್ಲ, 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 ರಾಮ ಹೇಳಿದ್ದು
ಮನಬಂದ ತೆರದಲ್ಲಿ ತೆರಳು ಅಂತಲ್ಲ, ಮನ ಮುಟ್ಟಿದಂತಹ ಶ್ರೀರಾಮನಿಗೆ ಬಾ ಎನ್ನುವುದಾಗಿ ಹೇಳಿದ್ದು ನಾನೇ ತಪ್ಪಾಗಿ ಅರ್ಥೈಸಿಕೊಂಡೇನೆ. ಛೇ ಛೇ, ಅಲ್ಲ ಅಲ್ಲ, ಇದು ಕನಸಲ್ಲ, ನನಸು. ಇದು ನನಸು. ನನ್ನೊಡೆಯನಾದಂತಹ ಉಸಿರು ರಾಮ ಒಂದು ಕಾಲಕ್ಕೆ ಒಂದು ಅನ್ನವನ್ನ ಬಾಯಿಗಿಡುವಂತಹ ಕಾಲಕ್ಕೆ ರಾಮ ಎನ್ನುವುದಾಗಿ ಆಡಿದೆ. ನಾನು ಆಡುವಂತಹ ಒಂದೊಂದು ಉಸಿರು ಸಹಿತ ರಾಮ ಎನ್ನುವುದಾಗಿ ಆಡಿದೆ. ನಾನು ಆಡುವಂತಹ ಒಂದು ಮಾತಿಗೂ ಸಹಿತ ರಾಮ ಎನ್ನುವುದಾಗಿ ಭಾವಿಸುತ್ತಾ ಇದ್ದೆ. ಇಂಥ ರಾಮ ಇಂಥ ಮಾತುಗಳನ್ನ ಆಡಿದನೆ. ನಾನು ಎಂತಹ ಕನಸನ್ನ ಹೊತ್ತು ಬಂದೆ, ಎಂತಹ ಆಸೆಯನ್ನ ಹೊತ್ತು ಬಂದೆ. ರಾಮ, ನನ್ನ ಕುರಿತಾಗಿ ಯಾಕೆ ರೀತಿಯಾದಂತಹ ಅಸಡ್ಡೆ? ರಾಮ, ನನ್ನಿಂದ ಯಾವ ತಪ್ಪು ನಡೆಯಿತು ಎನ್ನುವುದಕ್ಕಾಗಿ ನನಗಿಂತಹ ಶಿಕ್ಷೆ. ರಾಮನಿಲ್ಲದೆ ನಾನಿಲ್ಲದೆ ರಾಮನಿಲ್ಲ ಎನ್ನುವುದಾಗಿ ಅನವರತವಾಗಿ ಅನ್ಯೋನ್ಯವಾಗಿ ಬದುಕಿದವರು ನಾವಲ್ವೇ? ಇಡೀ ಪ್ರಪಂಚಕ್ಕೆ ನಮ್ಮ ಇಡೀ ಮನುಕುಲಕ್ಕೆ ನಾವು ಸಾರಿದಂತಹ ಆದರ್ಶ ಇದೆ ಅಲ್ಲವೇ ಸ್ವಾಮಿ? ಗಂಡ ಹೆಂಡತಿಯರು ಹೇಗಿರಬೇಕು ಅಂತ ಕೇಳಿದ್ರೆ ತೋರಿಸ್ತಾ ಇದ್ರು ನಮ್ಮನ್ನ ಕಂಡು. ರಾಮ ಸೀತೆಯರ ರೀತಿಯಲ್ಲಿ ನೀವು ಬದುಕಿ ಎನ್ನುವುದಾಗಿ ಆಡುತ್ತಾ ಇದ್ರು. ಇವತ್ತು ನಿನ್ನ ಮನಬಂದ ತೆರದಲ್ಲಿ ತೆರಳು ಅಂತ ಹೇಳಿಬಿಟ್ರಲ್ಲ ಸ್ವಾಮಿ. ಹೆತ್ತ ಮನೆಯಿಂದ ಹೊಕ್ಕ ಮನೆಯೇ ಸ್ವರ್ಗ ಎನ್ನುವುದಾಗಿ ಬಂದೆ. ಕೈ ಹಿಡಿದಂತಹ ನೀವೇ ಪರದೈವ ಎನ್ನುವುದಾಗಿ ಬಂದೆ. ನಿಮ್ಮ ಕೈಯನ್ನು ಹಿಡಿದು ಬಂದಂತಹ ನಾನು ಅನುಕ್ಷಣವೂ ಸಹಿತ, ಯಾವ ಕ್ಷಣದಲ್ಲಿಯೂ ಸಹಿತ ಮತ್ತೊಬ್ಬ ಗಂಡಸನ್ನ ಕಣ್ಣಾರೆ ಕಂಡವಳಲ್ಲ ಸ್ವಾಮಿ. ನಿಮ್ಮ ಬೆನ್ನ ಹಿಂದೆ ಬಂದೆ. ಯಾವ ರೀತಿಯಾಗಿ ಬಂದೆ? ಒಂದು ಮನುಷ್ಯನ ದೇಹಕ್ಕೆ ನೆರಳು ಹೇಗೋ ಸೀತೆ ನಾನು ಹಾಗೆ ಬಂದೆ. ನೆರಳಿಲ್ಲದೆ ಬದುಕಿಲ್ಲ, ನೆರಳಿಲ್ಲದೆ ಮನುಷ್ಯನಿಲ್ಲ ಅಂತಾದ ಮೇಲೆ ಆ ನೆರಳೇ ಇಲ್ಲ. ಒಂದೊಮ್ಮೆ ನೆರಳು ಇಲ್ಲ, ಮನುಷ್ಯನೂ ಇಲ್ಲ ಅಂತ ಆದ್ಮೇಲೆ ಅದು ಬದುಕೇ ಅಂತಾಗಿ ಹೋಯ್ತಲ್ಲ. ನನಗಿನ್ನು ಬದುಕಿಲ್ಲ. ರಾಮನಿಲ್ಲದೆ ನಾನು ಬದುಕುವುದಿಲ್ಲ. ನಾನಿಲ್ಲದೆ ರಾಮನಿಲ್ಲದೆ ನಾನಿಲ್ಲ. ನಾನು ಮಾಡಿದಂತಹ ತಪ್ಪೇನು ಆಲೋಚಿಸ್ತಾ ಇದ್ದೇನೆ. ಯಾವ ತಪ್ಪಿಗಾಗಿ ಈ ಶಿಕ್ಷೆ? ಒಂದು ಕಾಲಕ್ಕೆ ನಾನು ಕೇಳಿದ್ದೇನೆ ಸ್ವಾಮಿ, ನೀವೇ ಆಡಿದಂತಹ ಮಾತಂತೆ ಈ ಕ್ಷಣಕ್ಕೆ ರಾವಣ ಬಂದು ನನ್ನ ಕಾಲನ್ನ ಹಿಡಿದ ಅಂತಾದರೆ ಅಂಥ ರಾವಣನನ್ನ ನಾನು ಕ್ಷಮಿಸಿಯೇ ಅಂತ ನೀವು ಆಡಿದಿರಂತೆ. ತಪ್ಪೇ ಮಾಡದ, ಯಾವ ಕಾಲಕ್ಕೂ ತಪ್ಪಾಗಿಯೂ ತಪ್ಪನ್ನ ಯೋಚಿಸಿದಂತಹ ಈ ಸೀತೆಯನ್ನ ನೀವು ಈ ರೀತಿಯಾಗಿ ಶಿಕ್ಷಿಸ್ತಾ ಇದ್ದೀರಾ ಸ್ವಾಮಿ. ಯಾವ ತಪ್ಪು ನನ್ನಿಂದಾಗಿದೆ? ಆ ಕಾರಣ ಅಲ್ವೇ ಆ ಹೊತ್ತು ನನ್ನನ್ನು ಹೊತ್ತೊಯ್ದ. ಒಪ್ಪಿಕೊಳ್ತೇನೆ, ನನ್ನ ಮೈ ಆ ರಾವಣನ ಮೈಗೆ ತಾಗಿದೆ ಸ್ವಾಮಿ. ನಾನು ಅಸಹಾಯಕಳಾಗಿದ್ದೆ, ಕೂಗಿ ಕರೆದೆ, ಎಲ್ಲವನ್ನೂ ಮಾಡಿದೆ. ಯಾವುದು ಸಹಿತ ಸಹಾಯಕ್ಕೆ ಬರಲಿಲ್ಲ. ಗಾಳಿ ಬರಲಿಲ್ಲ, ಈ ಭೂಮಿಯೇ ನನ್ನನ್ನು ಹೊರಲಿಲ್ಲ. ಇಷ್ಟಾದ ಮೇಲೂ ನಾನು ಹೇಗೆ ಅವನಿಂದ ತಪ್ಪಿಸಿಕೊಳ್ಳುವುದು ಸ್ವಾಮಿ? ತಪ್ಪನ್ನ ಮಾಡಿದ್ದೆ, ಒಂದು ತಪ್ಪನ್ನ ಮಾಡಿದ್ದೇನೆ. ಕಾಂಚನ ಮೃಗವನ್ನ ನೀವು ಬೆನ್ನಟ್ಟಿಕೊಂಡು ಹೋದಂತಹ ಸಂದರ್ಭ, ಹಾ ಸೀತಾ, ಹಾ ಲಕ್ಷ್ಮಣ ಎನ್ನುವಂತಹ ಸ್ವರ ಕೇಳಿದಂತಹ ಕಾಲ ಕಪ್ಪಾದದ್ದು ಸತ್ಯ. ಲಕ್ಷ್ಮಣನಲ್ಲಿ ನಾನಾಡಿದಂತಹ ಒಂದೊಂದು ನುಡಿಯೂ ಸಹಿತ ನೆನಪಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ. ಅಂತಹ ಕಠೋರವಾದಂತಹ ನುಡಿಯನ್ನಾಡಿದೆ. ತಪ್ಪೇ ಮಾಡದ ಅವನನ್ನ ತಪ್ಪಿತಸ್ಥನ ಸ್ಥಾನದಲ್ಲಿ ನಿಲ್ಲಿಸಿ ಜರೆದು ಬೈದು ಭಂಗಿಸಿದೆ. ಆ ತಪ್ಪಿಗೆ ಇಂಥ ಶಿಕ್ಷೆಯೋ ಸ್ವಾಮಿ, ಇಂಥ ಶಿಕ್ಷೆಯೋ? ನೀ ಮನ ಬಂದ ತೆರದಲ್ಲಿ ತೆರಳುವುದಲ್ಲ ಸ್ವಾಮಿ. ನೀವು ಒಂದೇ ಮಾತಲ್ಲಿ ಹೇಳಬೇಕಾಗಿತ್ತು, ಸೀತಾ ನೀನು ತೆರಳು ಅಲ್ಲ,
ನೀನು ಎಲ್ಲಿಂದ ಬಂದೆಯೋ ಅಲ್ಲಿಗೆ ಹೋಗಿ ಬಿಡು ಸೀತಾ ಅಂತ ಹೇಳಬೇಕಾಗಿತ್ತು. ಅಲ್ಲ, ಅಷ್ಟೇ ಅಲ್ಲ, ಒಂದು ತೊಟ್ಟು ವಿಷವನ್ನ ಉಂಟು ಸೀತಾ ಅಂತ ಆಡಬೇಕಾಗಿತ್ತು. ಅದನ್ನ ಬಿಟ್ಟು ನೀನು ಮನ ಬಂದ ತೆರದಲ್ಲಿ ತೆರಳು ಅಂತ ಹೇಳಿದ್ರೆ ಎಲ್ಲಿ ಬದುಕಬೇಕು, ಎಲ್ಲಿ ಹೋಗಬೇಕು? ಸ್ವಾಮಿ, ರಾಮನಿಲ್ಲದೆ ನನ್ನ ಬದುಕಿಲ್ಲ ಅಂತ ನಾನು ಭಾವಿಸಿದವನು. ಇನ್ನು ನನಗೆಲ್ಲಿಯ ಬದುಕು, ಇನ್ನು ನನಗೆಲ್ಲಿಯ ಬದುಕು? ಬದುಕಲಾರೆ, ಬದುಕಲಾರೆ. ಮಗು ಲಕ್ಷ್ಮಣ, ಲಕ್ಷ್ಮಣ ನೀ ದಯ ಮಗು ಲಕ್ಷ್ಮಣ, ಲಕ್ಷ್ಮಣ ನೀ ದಯ ದಯತೋರು. ರಕ್ಷಿಸು ಮಗನೇ, ಈ ಕ್ಷಣ ಪಾರ ಎಸಗಗ್ನಿಯಲೋ, ಈ ಕ್ಷಣ ಶರವಸಲಾಗ್ನಿಯಲೋ, ಮುಂಡವನಾಡಿ ಕೊಡಿಸೋ. ಮಗು ಲಕ್ಷ್ಮಣ, ಈ ಕ್ಷಣ ಶರವಸಲಾಗ್ನಿಯಲೋ, ಮುಂಡವನಾಡಿ ಕೊಡಿಸೋ. ಮಗು ಲಕ್ಷ್ಮಣ, ನಿನ್ನ ಅಣ್ಣನಾದಂತಹ ರಾಮನೊಟ್ಟಿಗೆ ಬಂದ ಆ ಕಾಲದಿಂದ ಹಿಡಿದು ಇಲ್ಲಿಯವರೆಗೆ ನಿನ್ನಲ್ಲಿ ಯಾವ ಸಹಾಯವನ್ನು ಅಂಗಲಾಚಿ ಬೇಡಿದವಳಲ್ಲ ಮಗನೇ. ಇವತ್ತು ಈ ನಿನ್ನ ತಾಯಿಯ ಸ್ಥಾನದಲ್ಲಿರುವಂತಹ ನನಗೆ ಒಂದೇ ಒಂದು ಸಹಾಯವನ್ನು ಮಾಡುತ್ತೀಯ ಮಗನೇ. ಬಾಯಿಗೆ ಬಂದ ಹಾಗೆ ಬೈದೆ, ಮಾಡದ ತಪ್ಪನ್ನ ನಿನ್ನಲ್ಲಿ ಆರೋಪಿಸಿದೆ ಮಗನೇ. ಇಷ್ಟಾದರೂ ಸಹಿತ ಒಂದೇ ಒಂದು ಕರುಣೆ ನನ್ನ ಮೇಲೆ ತೋರಿಸ್ತೀಯ ಮಗನೇ. ನಿನ್ನ ತಾಯಿ ರಾಮನಿಲ್ಲದೆ ಬದುಕಲಾರ, ನಿನ್ನ ಅತ್ತಿಗೆ ರಾಮನಿಲ್ಲದೆ ಉಸಿರಾಡ. ಇಂತಹ ಕಾಲಕ್ಕೆ ಒಂದು ಸಹಾಯ ನಿನ್ನಿಂದ ನಾನು ಅಪೇಕ್ಷಿಸ್ತೇನೆ. ಬಾಣವನ್ನ ಎಸಗುವುದರ ಮುಖೇನವಾಗಿ ಅಗ್ನಿಗುಂಡವನ್ನ ನಿರ್ಮಾಣ ಮಾಡು ಮಗನೇ, ಅಗ್ನಿಗುಂಡವನ್ನ ನಿರ್ಮಾಣ ಮಾಡು. ಇನ್ನು ನನಗೆ ಕ್ಷಣ ಹೊತ್ತು ಸಹಿತ ಇಲ್ಲಿ ನಿಲ್ಲುವುದಕ್ಕೆ ಆಸೆಯೂ ಇಲ್ಲ, ಆಸಕ್ತಿಯೂ ಇಲ್ಲ. ರಾಮನೇ ನೋಡದಂತಹ, ರಾಮನೇ ಕೈ ಬಿಟ್ಟ ಕಲ್ಲು ನೀರೊಳಗೆ ಮುಳುಗಿ ಹೋಯ್ತಂತೆ. ರಾಮ ಬಿಟ್ಟಂತಹ ಈ ಜೀವ ಬದುಕಿದ್ದೇನೋ ಮಗನೇ? ಆಗ್ಲಿಕ್ಕಿಲ್ಲ. ಮಗು ಮಗು ಮುಂದುವರಿಸು. ಅಗ್ನಿಕುಂಡವನ್ನ ರಚಿಸು ಮಗನೇ, ರಚಿಸು ರಚಿಸು. ಅದು ಲಕ್ಷ್ಮಣ, ನನ್ನ ಇಚ್ಛೆಯ ಪ್ರಕಾರವಾಗಿ ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿದೆ. ನಿನ್ನ ಉಪಕಾರವನ್ನ ಯಾವ ಕಾಲಕ್ಕೂ ಈ ತಾಯಿ ಮರೆಯುವುದಿಲ್ಲ ಮಗನೇ. ಮುಂದೊಂದು ಜನ್ಮ ಅಂತ ಇದ್ರೆ ನನ್ನ ಮಗನಾಗಿ ಹುಟ್ಟು ನೀನು ನಿನ್ನ ತಾಯಾಗಿ ಅಥವಾ ನಿನ್ನ ತಂಗಿಯಾಗಿಯೋ ನಿನ್ನ ಜೀವನವನ್ನ, ನಿನ್ನ ಋಣವನ್ನ ನಾನು ತೀರಿಸ್ತೇನೆ ಮಗನೇ. ರಾಮ ರಾಮ ರಾಮ. ತಾಯಿಯೇ ಭೂದೇವಿ ಓ ತಾಯಿ, ತಾಯಿಯೇ ಭೂದೇವಿ, ಬದುಕಿನ ಧ್ಯೇಯವೇ ಶ್ರೀರಾಮ. ಈ ನನ್ನ ಬದುಕಿನ ಧ್ಯೇಯವೇ ಶ್ರೀರಾಮ.
ಎನ್ನನು ಕಾಯುವುದು ಸೌಶೀಲ್ಯವೇ ಎನ್ನನು ಕಾಯುವುದು ಸೌಶೀಲ್ಯವೆಂದೇ ನಂಬಿ ಬದುಕಿರುವೆ ನಂಬಿ ಬದುಕಿರುವೆ ಮಾಯಕವನಾನರಿಯೇ ಮಾಯಕವನಾನರಿಯೇ ನೀಗಳೇ ಹಾಯುವೆ ಯಜ್ಞೇಶ್ವರ ಮಾಯಕವನಾನರಿಯೇ ಈಗಲೇ ಹಾಯುವೆನು ಯಜ್ಞೇಶ್ವರನ ನೀ ನ್ಯಾಯ ನಿರ್ಣಾಯಕ ಎನ್ನುತ್ತೆ ನೀ ನ್ಯಾಯ ನಿರ್ಣಾಯಕ ಎನ್ನುತ್ತೆ ನ್ಯಾಯ ನಿರ್ಣಾಯಕ ಎನ್ನುತ್ತ ಮೂರ್ತಿಗಳು ಥಳಥಳಿಸುತ್ತ ಅಗ್ನಿಯು ಮೈದೋರಿದನು ಹೊಳೆಯಲು ಕರದೊಳು ಅಣಕಿಯು ಇನ್ನು ಅಳುವುದರಲ್ಲಿ ಇನ್ನು ನೋಯುವುದರಲ್ಲಿ ಫಲವಿಲ್ಲ. ಬದುಕಿನಲ್ಲಿ ನಾನು ನಂಬಿಕೆಯನ್ನ ಇಟ್ಟಿದ್ದೆ, ಜೀವನದಲ್ಲಿ ನಂಬಿಕೆಯನ್ನ ಇಟ್ಟಿದ್ದೆ, ರಾಮನಲ್ಲಿ ನಂಬಿಕೆಯನ್ನ ಇಟ್ಟಿದ್ದೆ. ಆ ಎಲ್ಲ ನಂಬಿಕೆಯು ಸಹಿತ ಕಳೆದು ಹೋಗುವಂತಹ ಈ ಕ್ಷಣ ಬಂದು ಹೋಯ್ತಲ್ಲ. ಜೀವನದಲ್ಲಿ ಯಾವುದು ಹೀಗಾಗುವುದಿಲ್ಲ ಎನ್ನುವುದಾಗಿ ನಾನು ಭಾವಿಸಿದೆನೋ ಆ ಕ್ಷಣ ಬಂದು ಹೋಯ್ತಲ್ಲ. ಸರಿ ಅಮ್ಮ, ತಾಯಿ ಭೂದೇವಿ, ಇದುವರೆಗೆ ನನ್ನನ್ನು ಇದುವರೆಗೆ ನನ್ನನ್ನು ಹೊತ್ತು ಬೆಳೆಸಿದೆ ತಾಯಿ. ನಾನು ಬದುಕುವುದಕ್ಕೆ, ರಾಮನ ಸತಿಯಾಗಿ ಇಷ್ಟು ಕಾಲ ಜೀವನವನ್ನು ನಡೆಸುವುದಕ್ಕೆ ನೀನು ಅನು ಮಾಡಿಕೊಟ್ಟೆ. ಧನ್ಯಳಾಗಿ ಇಷ್ಟು ಕಾಲ ನನ್ನನ್ನ ಹೊತ್ತು ನನ್ನ ಜೀವನವನ್ನ ರಾಮನನ್ನ ಪಡೆಯುವುದರ ಮುಖೇನವಾಗಿ ಜೀವನದಲ್ಲಿ ಅತ್ಯಾನಂದವನ್ನ ಹೊಂದಿದೆ ತಾಯಿ. ಅದಕ್ಕಾಗಿ ನಿನ್ನ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಸಾಯುವುದರ ಒಳಗಾಗಿ ಒಂದು ಆಸೆ ಉಂಟು ದೇವರೇ. ಅಮ್ಮ, ನನ್ನ ಈ ಒಂದೇ ಒಂದು ಆಸೆಯನ್ನ ನೀನು ನೆರವೇರಿಸು. ಸೂರ್ಯ ಚಂದ್ರ ಇರುವವರೆಗೆ ರಾಮ ರಾಜಾರಾಮನಾಗಿ ಬದುಕಲಿ. ಸತ್ಯವು ಇರುವ ಸತ್ಯ ಎಲ್ಲಿಯವರೆಗೆ ಇರುತ್ತದೆಯೋ ಆ ಕಾಲದವರೆಗೂ ಶ್ರೀರಾಮಚಂದ್ರ ಸತ್ಯವಂತನಾಗಿ ಬಾಳಲಿ. ಪ್ರಪಂಚದಲ್ಲಿರುವಂತಹ ಎಲ್ಲವರು ಸಹಿತ ಧರ್ಮ ಮಾರ್ಗಿಗಳಾಗಲಿ, ಸತ್ಯವನ್ನ ಬಿಡದೇ ಇರಲಿ. ಪ್ರಪಂಚದ ಜನರೆಲ್ಲರೂ ಸಹಿತ ಸುಖವಾಗಿರಲಿ. ಅಮ್ಮ ತಾಯಿ, ನಾ ನಡೆದು ಬಂದಂತಹ ಈ ದಾರಿಯಲ್ಲಿ ತಪ್ಪೇನಾದರೂ ಉಂಟು ಅಂತಾದರೆ ಸರ್ವತಾ ಕ್ಷಮಿಸಬೇಡ ತಾಯಿ. ಒಂದೊಮ್ಮೆ ನಾ ನಡೆದಂತಹ ದಾರಿಯಲ್ಲಿ ಸತ್ಯ ಮತ್ತು ಧರ್ಮ ಇರುವುದು ಹೌದು ಅಂತಾದರೆ, ನಾನು ಪತಿವ್ರತಳು ಹೌದು ಅಂತಾದರೆ ಅದಕ್ಕೆ ತಕ್ಕದಾದಂತಹ ನಿರ್ಣಯವನ್ನ ನೀನು ಕೈಗೊಳ್ಳು. ಇದು ಅಗ್ನಿಗೆ ಹಾರುತ್ತಾ ಇದ್ದೇನೆ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಅಗ್ನಿಯೋ ಮೈದೋರಿದನು ಇವನು
ಘೋಷದೊಂದಿಗೆ ಸೀತಾ ಮಾತೆ ಅಗ್ನಿಯನ್ನು ಪ್ರವೇಶವನ್ನು ಮಾಡಿದಳು. ಈಗ ಆ ಹೊತ್ತಿಗೆ ಅಗ್ನಿದೇವನಾದಂತಹ ನಾನು ಸಾಕ್ಷಾತ್ ಮೈ ತಡೆದು ಬಂದು ಕರದಲ್ಲಿ ಸೀತೆಯನ್ನು ಹಿಡಿದುಕೊಂಡು ಅಗ್ನಿ ಕುಂಡದಿಂದ ಹೊರಗಡೆ ಬಂದವನಿದ್ದೆ. ಓ ರಾಮಚಂದ್ರ, ರಾಮಚಂದ್ರ, ಈಕೆ ಯಾರೆಂದು ಭಾವಿಸಿದೆ? ಇವಳ ಚಾರಿತ್ರ್ಯ ಹೀನದ ಬಗ್ಗೆ ಶಂಕೆ ಪಟ್ಟೆಯ? ಖಂಡಿತವಾಗಿಯೂ ಆ ತೆರನಾಗಿ ನೀನು ಭಾವಿಸಕೂಡದು. ಯಾಕೆ? ಈಕೆ ಪರಮ ಪತಿವ್ರತೆ ಇದ್ದಾಳೆ. ನೀನು ಇವಳ ಬಗ್ಗೆ ಶಂಕೆಯನ್ನು ಪಡುವುದೇ ಬೇಡ. ಯಾಕೆ ಗೊತ್ತೇ? ಅದು ಮೇಲೆ ನೋಡು, ಸಾಕ್ಷಾತ್ ಪರಶಿವನೇ ಈ ಹೊತ್ತಿನಲ್ಲಿ ಮೈ ತಳೆದು ಬಂದು ನಿಂತವನಿದ್ದಾನೆ. ಅಷ್ಟೇ ಅಲ್ಲ, ನಿನ್ನ ಹಿರಿಯರಾದಂತಹ ದಶರಥ ಮಹಾರಾಜ ಮೊದಲುಗೊಂಡು ಅಂಬರದ ಪಥದಲ್ಲಿ ನಿಂತು ವೀಕ್ಷಿಸುತ್ತಾ ಇದ್ದಾರೆ. ಋಷಿ ಮುನಿಗಳು ಇದನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಲೇ ಇದ್ದಾರೆ. ನೋಡಿದೆಯಾ ಸೀತಾದೇವಿ? ಅವಳು ಮುರಿದುಕೊಂಡಂತಹ ಮಲ್ಲಿಗೆ ಅಗ್ನಿಯನ್ನು ಪ್ರವೇಶ ಮಾಡಿದ್ರೆ ಹೇಗಿರಬೇಕಿತ್ತು ಹೇಳು? ಮುರಿದಂತಹ ಮಲ್ಲಿಗೆ ಬಾಡಿ ಹೋಗಬೇಕಿತ್ತು. ಆದ್ರೆ ಈಗ ಹಾಗಾಗಿರುವಲ್ಲ. ಹೇಗೆ ಮುರಿದುಕೊಂಡು ಇತ್ತೋ ಮಲ್ಲಿಗೆ, ಹಾಗೆ ನನ್ನ ಕೈಯಲ್ಲಿ ಕರೆದುಕೊಂಡು ಬರುವಾಗ ಅದೇ ತೆರನಾಗಿ ಕಂಗೊಳಿಸುತ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಸರ್ವಾಲಂಕಾರ ಭೂಷಿತೆಯಾದಂತಹ ಸೀತಾಮಾತೆ ಅಗ್ನಿ ಪ್ರವೇಶವನ್ನು ಮಾಡಿದಂತಹ ಸಂದರ್ಭದಲ್ಲಿ ಸುಟ್ಟು ಕರಕರಾಗಿ ಹೋಗಬೇಕಿತ್ತು. ಆದ್ರೆ ಹೇಗಿದ್ದಾಳೆ ನೋಡು, ಅಪ್ಪಟ ಅಗ್ನಿ ದೇವನ ಹೇಗೆ ಕಂಗೊಳಿಸುತ್ತಾ ಇದ್ದಾನೋ ಅದೇ ತೆರನಾಗಿ ಸೀತಾದೇವಿ ಪ್ರಖರವಾಗಿ ಕಂಗೊಳಿಸುತ್ತಾ ಇದ್ದಾಳೆ. ಹಾಗಾದ್ರೆ ಈಕೆ ಚಾರಿತ್ರ್ಯ ಹೀನೋಳು ಅಲ್ಲ. ನೀನು ಇವಳ ಬಗ್ಗೆ ಶಂಕೆ ಪಡುವುದೇ ಬೇಡ. ಲೋಹದಲ್ಲಿ ಚಿನ್ನವು ಹೇಗೆ ಶ್ರೇಷ್ಠವೋ ಅಂತಹ ಅಪ್ಪಟ ಚಿನ್ನವಾಗಿದ್ದಾಳೆ ಈ ಸೀತಾಮಾತೆ. ಲಿಂಗದಲ್ಲಿ ಜ್ಯೋತಿರ್ಲಿಂಗ ಶ್ರೇಷ್ಠವಂತೆ, ಹಾಗೆ ಸೀತಾಮಾತೆ ಜ್ಯೋತಿರ್ಲಿಂಗವಂತೆ ಶ್ರೇಷ್ಠಳು. ಹಾಗಾಗಿ ಆಕೆ ಬಗ್ಗೆ ನೀನು ಎಳ್ಳಿನಿತು ಎನಿಸುವುದು ಬೇಡ. ಹಿಡಿದಂತ ಆಕೆಯ ಕೈಯನ್ನು ನಿನ್ನ ಕರಕ್ಕೆ ಒಪ್ಪಿಸುತ್ತಾ ಇದ್ದೇನೆ. ಪ್ರೀತಿಯಿಂದ ಈ ಕೈಯನ್ನು ಸ್ವೀಕರಿಸಿ ಈ ಲೋಕವನ್ನು ನೀನು ಪಾಲಿಸು. ನಿನ್ನ ಕೈಗೆ ಈಕೆಯನ್ನು ಒಪ್ಪಿಸುತ್ತಾ ಇದ್ದೇನೆ. ವಂದಿಸಿಕೊಂಡಿದ್ದೇನೆ. ಒಳ್ಳಿತಾಗಲಿ. ಅಗ್ನಿ ಸಾಕ್ಷಿಯೋಳು ಅಗ್ನಿ ಸಾಕ್ಷಿಯೋಳು ಅಗ್ನಿ ಸಾಕ್ಷಿಯೋಳು ಸಾಕ್ಷಿಯಾಗಿ ಸೀತೆಯನ್ನು ನನ್ನ ಕೈ ಹಿಡಿಸಿದೆಯೋ ಅವಳನ್ನು ತುಂಬು ಹೃದಯದಿಂದ ಸ್ವೀಕಾರ ಮಾಡಿದ್ದೇನೆ. ಸರಿ, ಈ ಕಾಲಕ್ಕೆ ಇಲ್ಲಿ ನೆರೆದ ಎಲ್ಲರೂ ಜಯ 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 ಅಂತ ಘೋಷಿಸ್ತಾ ಇದ್ದಾರೆ. ಅದರ ಬೆನ್ನ ಹಿಂದೆ ಒಂದು ಮೌನ ಉಂಟಲ್ಲ ದೇವ. ಏನದು?
ಯಾಕೆ ಶ್ರೀರಾಮನಿಂದ ಇಂಥದ್ದೊಂದು ಘಟನೆ ಘಟಿಸಿ ಹೋಯಿತು ಅಂತ ಎಲ್ಲರೂ ಯೋಚಿಸ್ತಾ ಇರಬೇಕು. ಇದಕ್ಕೆ ಉತ್ತರಿಸಲಿಕ್ಕೆ ಇದು ಸರಿಯಾದ ಸಮಯ. ಯೋಚಿಸಬೇಡಿ 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 ನೀವು, ಯೋಚಿಸಬೇಡಿ ನೀವು, ಹೀಗಾಗುವುದಕ್ಕೆ ಆಚಾರಕ್ಕಿಲ್ಲ, ಹೀಗಾಗುವುದಕ್ಕೆ ಆಚಾರಕ್ಕಿಲ್ಲ ನೋಡು. ಗೋಚರಗೈದ ಇಂದ್ರಾಣಿ ಮಾಯದಿ ಹಿಂದೆ ತಾಜದುರತೆಯಿಂದ ಸೀತೆಯಂದವ ವೈದ. ಈ ಕಾಲಕ್ಕೆ ಅಯೋಧ್ಯೆಯ ಯಾವ ಹೆಣ್ಣಿಗಾದರೂ ಈ ಪರಿಸ್ಥಿತಿ ಬಂದಿದ್ದರೆ ಈ ಶ್ರೀರಾಮ ಇದನ್ನೇ ಮಾಡುತ್ತಿದ್ದ. ಅದನ್ನು ಮಿಗಿಲುಕೊಂಡು ತನ್ನ ಹೆಂಡತಿಗೆ ಈ ಪರಿಸ್ಥಿತಿ ಬಂದಾಗ ರಾವಣ ವಧೆಯವರೆಗೆ ಈ ಪ್ರಸಂಗ ನೆರವೇರಿತು. ಹಾಗೆ ನೋಡಿದರೆ ಲೋಕದ ಆಚಾರವನ್ನು ಉಳಿಸಲು ಸುಗ, ಕುಲದ ಧರ್ಮವನ್ನು ಉಳಿಸಲು ಸುಗ ನಾನು ಈ ಕಾರ್ಯವನ್ನು ಮಾಡಿದ್ದು. ಒಬ್ಬ ಗಂಡುಸಾಗಿ ಒಬ್ಬ ಗಂಡನಾಗಿ ಯಾವ ಕರ್ತವ್ಯವನ್ನು ನೆರವೇರಿಸಬೇಕು ಅದನ್ನು ಮಾಡಿ ಮುಗಿಸಿದ್ದೇನೆ. ಮತ್ತೆ ಎಲ್ಲಿ ಹೋಗಬೇಕು ಎನ್ನುವ ನಿದರ್ಶನವನ್ನು ಸೀತೆಗೆ ನಾನು ಕೊಟ್ಟವನಲ್ಲ. ಕಾರಣ ತಾನು ಪರಿಶುದ್ಧಳಿದ್ದೇನೆ ಎನ್ನುವುದು ತನ್ನ ಮುಖೇನವೇ, ಅವಳು ನಡೆಯುವ ಹಾದಿಯ ಮುಖೇನವೇ ಲೋಕಕ್ಕೆ ಗೊತ್ತಾಗಬೇಕು. ನಾಳೆಯ ದಿವಸ ಚಾರಿತ್ರ್ಯ ಹೀನಳೊಬ್ಬಳು ಇನವಂಶವನ್ನು ಸೇರಿದಳು ಅಂತಾಗಬಾರದು, ಹಾಗೆಂದು ಲೋಕದಲ್ಲಿ ಮಾತನಾಡಬಾರದು ಎನ್ನುವುದಕ್ಕಾಗಿ ಇಷ್ಟನ್ನು ಮಾಡಬೇಕಾಗಿ ಬಂತು. ಮತ್ತೆ ನನ್ನ ಒಳಗೆ ನನ್ನ ಸತ್ವದಲ್ಲಿ ಸೀತೆಯ ಮೇಲೆ ಸಂಶಯ ಇತ್ತ ಅಂತ ಕೇಳಿದರೆ ಖಂಡಿತ ಇಲ್ಲ. ಯಾಕೆ? ನನ್ನ ಅರ್ಧಾಂಗಿಯೇ ಸೀತೆಯಾಗಿದ್ದಾಳೆ. ಸೀತೆಯ ಮೇಲೆ ಸಂಶಯವನ್ನು ಪಡುವುದು ನನ್ನ ಮೇಲೆ ಸಂಶಯವನ್ನು ಪಟ್ಟಷ್ಟಲ್ವೇ. ಯಾವಲ್ಲಿಯವರೆಗೆ ಸೀತೆ ರಾಮನೊಟ್ಟಿಗೆ ಇರ್ತಾಳೋ ಅಲ್ಲಿಯವರೆಗೆ ರಾಮನಿಗೆ ಒಂದು ಬೆಲೆ. ಅವಳು ನನ್ನನ್ನು ಪೂರ್ಣಗೊಳಿಸ್ತಾಳೆ. ಸೂರ್ಯನ ಪ್ರಭೆ ಹೊರಗೆ ಇದೆ ಅಂತಾದರೆ ಅದು ಸೀತೆಯ ಹಾಗೆ, ನಾನು ಸೂರ್ಯನ ಹಾಗೆ. ಇಷ್ಟ ಆಯಿತಲ್ಲ. ಈ ಕಾಲಕ್ಕೆ ಲೋಕಕ್ಕೆ ಸಂದಬೇಕಾದ ಪಾಠ ಗೊತ್ತಾಗಿದೆ. ಯಾರು ನಮ್ಮ ಧರ್ಮ ಮಾರ್ಗದಲ್ಲಿ ನಿತ್ಯ ಇರುವುದಲ್ಲ, ಕಷ್ಟ ಬಂದಾಗಲೂ ಆ ಸೂರ್ಯನ ಶಾಖವು ತಗುಲಿದಾಗಲೂ ತಮ್ಮ ಧರ್ಮ ಮಾರ್ಗವನ್ನು ಬಿಡುವುದಿಲ್ಲವೋ ಅವರು ಲೋಕಕ್ಕೊಂದು ಆದರ್ಶಪ್ರಾಯರಾಗುತ್ತಾರೆ ಅಂತ ಈಗ ಗೊತ್ತಾಗಿದೆ. ಹಿಂದೊಂದು ಕಾಲದಲ್ಲಿ ಆದ ಸೀತಾ ಕಲ್ಯಾಣಕ್ಕೆ ಇವತ್ತೊಂದು ಅರ್ಥ ಬಂದಿದೆ. ಗಂಡ ಹೆಂಡತಿ ಇಬ್ಬರೂ ಧರ್ಮ ಮಾರ್ಗದಲ್ಲಿ ನಡೆದರೆ ಮಾತ್ರ ಅದೊಂದು ಒಳ್ಳೆಯ ದಾಂಪತ್ಯ ಅನ್ನುವುದು ಲೋಕಕ್ಕೆ ಪಾಠವಾಗಬೇಕು. ತಡ ಮಾಡುವುದಲ್ಲ. 9 ಗಳಿಗೆಯ ಒಳಗಾಗಿ ಭರತನನ್ನ ಕಾಣಬೇಕು. 50 ತಾಸಾಗಿಬಿಟ್ಟು ಸೇರಿರುವಂತಹ ಎಲ್ಲರಿಗೂ ಐತುಮನೆ ಕುಟುಂಬದ ಪರವಾಗಿ ಅನಂತಾನಂತ ಧನ್ಯವಾದಗಳು. ನವಾಗಾರದ ಪ್ರವೇಶದ ದಿನ ತಾಳಮದ್ದಳೆಯನ್ನು ಮಾಡಬೇಕು ಎಂದು ಸಂಕಲ್ಪಿಸಿ ಅದರಂತೆ ಸ್ಥಳೀಯ ಮತ್ತು ಆತ್ಮೀಯ ಕಲಾವಿದರು ಎಲ್ಲರಿಗೂ ಬರಲಿಕ್ಕೆ ಹೇಳಿದ್ವಿ. ಬಂದಂಥ ಕಲಾವಿದರನ್ನು ಒಟ್ಟುಗೂಡಿಸಿಕೊಂಡು ಸೀತಾ ಕಲ್ಯಾಣ ಮತ್ತು ಅಗ್ನಿ ಪರೀಕ್ಷೆ ಎನ್ನುವಂಥ ಈ ತಾಳಮದ್ದಳೆಯ ಆಖ್ಯಾನವನ್ನು ನಡೆಸಿದರು. 2 ತಾಸಿನಲ್ಲಿ ಮುಗಿಸಬೇಕು ಅಂತ ಅಂದುಕೊಂಡಿದ್ದು, ಆದರೆ ಬಾವಲಹರಿಯಲ್ಲಿ 4 ತಾಸಾದದ್ದು ಗೊತ್ತಾಗಲಿಲ್ಲ. ತಮಗೆ ಯಾರಿಗಾದರೂ ಇದರಿಂದ ಬೇಸರ ಆಗಿದೆ ದಯಮಾಡಿ ಕ್ಷಮಿಸಿ. ಹೆಚ್ಚಿನವರು ಎಲ್ಲರೂ ಕಲಾಪ್ರೇಮಿಗಳು ಅಂತ ಅಂದುಕೊಂಡು ಯಾರಿಗೂ ನಿರ್ಬಂಧವನ್ನು ಹಾಕಲಿಲ್ಲ. ನೀವು 2 ಮಾತಲ್ಲಿ ಮುಗಿಸ್ಬೇಕು ನಿಮ್ಮ ಪಾತ್ರವನ್ನು, 1 ಕಾಲು ನಿಮಿಷದಲ್ಲಿ ಮುಗಿಸ್ಬೇಕು, ಆ ರೀತಿಯ ಯಾವ ನಿರ್ಬಂಧವನ್ನು ಹೇರಲಿಲ್ಲ. ಹೇರದೆ
ಅವರವರ ಪಾತ್ರವನ್ನು ಅವರವರಿಗೆ ಕಟ್ಟಿಕೊಡಲಿ ಎನ್ನುವುದ ಉದ್ದೇಶದಿಂದ ದೀರ್ಘವಾದರೂ ಚಂದದಲ್ಲಿ ಹೋಗಲಿ ಅಂತ ಆಶಿಸಿದೆವು. ಅದೇ ರೀತಿಯಲ್ಲಿ ಕಲಾವಿದರು ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಒಳ್ಳೆಯ ತಾಳಮದ್ದಳೆಯನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಐತುಮನೆ ಕುಟುಂಬದ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿಯಲ್ಲಿ ಇದುವರೆಗೂ ಕುಳಿತು ಸಹನೆಯಿಂದ ನೋಡಿದ ತಮಗೆಲ್ಲರಿಗೂ ನಾವು ಆಭಾರಿಗಳಾಗಿದ್ದೇವೆ. ನಾಳೆ ತಂದೆಯವರ ಸಹಸ್ರಚಂದ್ರ ದರ್ಶನ ಶಾಂತಿ ಮಧ್ಯಾಹ್ನದವರೆಗೂ ಆ ಕಾರ್ಯಕ್ರಮ ಇರ್ತದೆ. ಸಂಜೆ 7:30ಯಿಂದ 8 ಗಂಟೆಯವರೆಗೆ ತಂದೆಯವರು ಬರೆದಂಥ ಒಂದು ಪುಸ್ತಕ ಹಾಗೂ ತಾಯಿಯವರು ಸಂಪಾದಿಸಿದಂಥ ಒಂದು ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ 8 ಗಂಟೆಯಿಂದ 12 ಗಂಟೆಯವರೆಗೆ ಯಕ್ಷಗಾನ ಈ ದಿನ ಏನು ಪ್ರಾರಂಭ ಮಾಡಿದ್ದಾರೆ ಸುಂದರಕಾಂಡ ಪಾರಾಯಣವನ್ನು, ಅದರ ಪರಿಸಮಾಪ್ತಿಗಾಗಿ ಸುಂದರಕಾಂಡ ಯಕ್ಷಗಾನವನ್ನೇ ಇಟ್ಟುಕೊಂಡಿದ್ದೇವೆ. ತಾವು ಇದೇ ರೀತಿಯಲ್ಲಿ ನಾಳೆಯೂ ಕೂಡ ನಮ್ಮೊಟ್ಟಿಗೆ ಇದ್ದು ನಮ್ಮ ಕುಟುಂಬದ ಹರ್ಷವನ್ನು ಹೆಚ್ಚಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಯಕ್ಷಗಾನ ವಿಶ್ವಗಾನ. ಎಲ್ಲರೂ ಊಟ ಮಾಡಿ ಅಂಗನಮಣಿ ರಂಗನ್ಯಾತಕ್ಕೆ ಬಾರನೆ ರಂಗನ್ಯಾತಕ್ಕೆ ಬಾರನೆ ಅಂಗನಮಣಿ ರಂಗನ್ಯಾತಕ್ಕೆ ಬಾರನೆ ಅಂಗನಮಣಿ ರಂಗನ್ಯಾತಕ್ಕೆ ಬಾರನೆ ರಂಗನ್ಯಾತಕ್ಕೆ ಬಾರ ತಿಂಗಳಾಯಿತು ಪೂರ ರಂಗನ್ಯಾತಕ್ಕೆ ಬಾರ ತಿಂಗಳಾಯಿತು ಪೂರ ರಂಗನ್ಯಾತಕ್ಕೆ ಬಾರ ತಿಂಗಳಾಯಿತು ಪೂರ ಬೆಳದಿಂಗಳಿಸಿದಾಯಿತು ಅಂಗನಮಣಿ ಬೆಳದಿಂಗಳಿಸಿದಾಯಿತು ಜಾಜಿ ಮಲ್ಲಿಗೆ ಜಾಜಿ ಮಲ್ಲಿಗೆ ಹೂವು ಸೂಜಿಯಂತ ಭೋಜನ ವಿಷವಾಯಿದೆ ಭೋಜನ ವಿಷವಾಯಿದೆ ಅಂಗನಮಣಿ ರಂಗನ್ಯಾತಕ್ಕೆ ಬಾರನೆ ಅಂಗನಮಣಿ ರಂಗನ್ಯಾತಕ್ಕೆ ಬಾರನೆ ಅಂಗನಮಣಿ ರಂಗನ್ಯಾತಕ್ಕೆ ಬಾರನೆ ಯಾದವ ಕುಲಮೋಹನ ಮೇಲೋ ಭಾರತ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ನಮೋ ನಮೋ ನಾರಾಯಣ ನಮೋ ನಾರಾಯಣ ನಮೋ ನಾರಾಯಣ